ಆರ್ಸಿಬಿ ಫ್ಯಾನ್ಸ್ಗೆ ಅಂತ ಇಂತ ಅಪ್ಡೇಟ್ಸ್ ಅಲ್ಲ, ಇಟ್ಸ್ ಎ ಎಕ್ಸ್ಟ್ರಾ ಆರ್ಡಿನರಿ ಅಪ್ಡೇಟ್ಸ್ ಇದ್ದಾವೆ. ಜಾಶ್ ಹೆಜಲ್ವುಡ್ ಅವರ ಹೊಸ ಅಪ್ಡೇಟ್ ಏನು, ಮತ್ತು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಪ್ಲೇಯರ್ ಮೇಲೆ ಟ್ರೇಡ್ ವಿಂಡೋ ಆಗುವಂತಹ ಚಾನ್ಸ್ ಇದೆ ಗುರು. ಅದು ಯಾರು, ಯಾವ ಟೀಮು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿಡಿಯೋ ಬೇಗ 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 ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಆರ್ಸಿಬಿ ಬಗ್ಗೆ ಮತ್ತು ಪ್ರತಿಯೊಂದು IPL ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ. ಸೊ ಬೇಗ ಬೇಗ IPL ಫ್ಯಾನ್ಸ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಅಪ್ಡೇಟ್, ಜಾಶ್ ಹೆಜಲ್ವುಡ್ ಅವರ ಹೊಸ ಅಪ್ಡೇಟ್ ಏನು ಗೊತ್ತಾ? ಹೆಜಲ್ವುಡ್ ಸದ್ಯ ಬ್ರಿಸ್ಬನ್ ಅಲ್ಲಿ ಬಾಲಿಂಗ್ ಪ್ರಾಕ್ಟೀಸ್ ನ ಮಾಡ್ತಾ ಇದಾರೆ, ಟ್ರೈನಿಂಗ್ ನ ಮಾಡ್ತಾ ಇದಾರೆ. ಆ ಒಂದು ನೆಟ್ ನಲ್ಲಿ ಮಿಚೆಲ್ ಸ್ಟಾರ್ಕ್ ಮತ್ತು ಜಾಶ್ ಹೆಜಲ್ವುಡ್ ಸಾಕಷ್ಟು ಬೌಲರ್ಸ್ WTC ಫೈನಲ್ ಗೆ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದರೆ. ಬಟ್ ಜಾಶ್ ಹೆಜಲ್ವುಡ್ ಆಲ್ ಸೆಟ್ ಇದೇ ಸಂಡೇ RCB ಟೀಮ್ ಗೆ ಜಾಯಿನ್ ಆಗಲಿದ್ದಾರೆ. ಇಫ್ ಸಪೋಸ್ ಆ ಒಂದು LSG ಮ್ಯಾಚ್ ಅನ್ನು ಮಿಸ್ ಮಾಡಿದ್ರೆ ಶೋರ್ ಶಾಟ್ ಹಾಕಿಸಿ ಜಾಶ್ ಹೆಜಲ್ವುಡ್ ಕ್ವಾಲಿಫೈರ್ ಅಂದ್ರೆ ಮೇ 29 ಗೆ ಆ ಒಂದು ಮ್ಯಾಚ್ ಇದೆ. ಆ ಒಂದು ಮ್ಯಾಚ್ ಅನ್ನು ಜಾಶ್ ಹೆಜಲ್ವುಡ್ ಆಡಲಿದ್ದಾರೆ ಅಂತೇಳಿ ಒಂದು ಬಿಗ್ ರಿಪೋರ್ಟ್ ಇದೆ. ಸೊ ಕಾಂಟ್ ವೇಟ್, ಯಾಕೆಂದ್ರೆ ಸೊ ಅಷ್ಟು ಈಜಾಗಿ ಆಸ್ಟ್ರೇಲಿಯಾ ಪ್ಲೇಯರ್ಸ್ ನ ಬಿಡಲ್ಲ, ಯಾಕಂದ್ರೆ WTC ಫೈನಲ್ ಇದೆ, ಅದು ವೆರಿ ವೆರಿ ಇಂಪಾರ್ಟೆಂಟ್ ಅವರಿಗೆ. ಸೊ ಆ ಒಂದು ಬಿಟ್ಟಿಗೆ ಇದನ್ನ IPL ನ ಆಡಿಸ್ತದೆ ಅಂದ್ರೆ ಡೆಫಿನೆಟ್ ಆಗಿ ಇದರಲ್ಲಿ ಒಂದು ಮಿಸ್ಟ್ರಿ ಇದೆ. ಬಟ್ ಅದು ಏನು ಮಿಸ್ಟ್ರಿ ನಮ್ಗೆ ಗೊತ್ತಿಲ್ಲ, ಡೆಫಿನೆಟ್ ಆಗಿ ಅದು ಮುಂದೆ ಗೊತ್ತಾಗುತ್ತೆ. ಬಟ್ ಈ ಒಂದು ಮಿಸ್ಟ್ರಿಯಲ್ಲಿ ಅದು ಏನೇ ಇರಲಿ, ಪ್ರತಿಯೊಬ್ಬ RCB ಫ್ಯಾನ್ಸ್ ಜಾಶ್ ಹೆಜಲ್ವುಡ್ ಆ ಒಂದು ಕಮಿಟ್ಮೆಂಟ್ ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ಆಸ್ಟ್ರೇಲಿಯಾದ ಆ ಒಂದು WTC ಆ ಒಂದು ಪ್ರಿಪರೇಷನ್ ಬಿಟ್ಟು IPL ನ ಆಡ್ತಾ ಇದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ಏನೋ ಒಂದು ಮ್ಯಾಜಿಕ್ ಇದೆ ಗುರು. ಅದು ಏನು ಮ್ಯಾಜಿಕ್ ನಮಗೆ ಮುಂದೆ ಗೊತ್ತಾಗುತ್ತೆ. RCB ಫ್ಯಾನ್ಸ್ ಸಂಡೇ ಬರ್ತಾ ಇದ್ದಾರೆ, ಜಾಶ್ ಹೆಜಲ್ವುಡ್. ಮತ್ತೇನು ಬೇಕು RCB ಫ್ಯಾನ್ಸ್ ಗೆ? ಇದರಷ್ಟು ಬೆಂಕಿ ನ್ಯೂಸ್ ಮತ್ತೊಂದು ಇದೆಯಾ? ಕಮೆಂಟ್ ಮಾಡಿ RCB ಫ್ಯಾನ್ಸ್. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅಲ್ಲಿ ಪ್ಲೇಯರ್ಸ್ ಟ್ರೇಡ್ ವಿಂಡೋ ಆಲ್ರೆಡಿ ಆ ಒಂದು ರಿಪೋರ್ಟ್ ಬರ್ತಾ ಇದಾವೆ. ಇನ್ನು IPL 2025 ಕಂಪ್ಲೀಟ್ ಆಗಿಲ್ಲ, ಅವಾಗ್ಲೇ ನಮ್ಮ ರಿಪೋರ್ಟರ್ ಸುಂದಿರ್ತಾರ ಏನೋ ಒಂದು ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ಒಂದು ಬಿಗ್ ರಿಪೋರ್ಟ್ಸ್ ಬರ್ತಾ ಇದಾವೆ, ಯಾವ ಟೀಮು ಯಾವ್ದಿಲ್ಲ, ಯಾವ ಪ್ಲೇಯರ್ಸ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೆ ಮುಂಚೆ ಇನ್ನು ಯಾರು ವಿಡಿಯೋ ಲೈಕ್ ಮಾಡಲ್ಲ, ಬೇಗ ಬೇಗ ಲೈಕ್ ಮಾಡಿ. ಒಂದು LSG ಕ್ಯಾಂಪ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಮಯಾಂಕ್ ಯಾದವ್ ಅವರ ಬಗ್ಗೆ. ಸೊ ಬರೋಬ್ಬರಿ ಮಯಾಂಕ್ ಯಾದವ್ ಅವರಿಗೆ ಈ IPL 2025 ಮೆಗಾ ಆಕ್ಷನ್ ಗೂ ಮುಂಚೆ 11 ಕೋಟಿ ರೂಪಾಯಿ ಕೊಟ್ಟು ರಿಟರ್ನ್ ಮಾಡಿದ್ರು. ಹೌದು, ಲಾಸ್ಟ್ IPL 2024 ಅಲ್ಲಿ ಫ್ಯಾಂಟಾಸ್ಟಿಕ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ರು. ಆ ಒಂದು ಪರ್ಫಾರ್ಮೆನ್ಸ್ ನ ಬೇಸಿನ ಮೇಲೆ LSG ಇಲ್ಲಿ ಅವರಿಗೆ 11 ಕೋಟಿ ರೂಪಾಯಿ ಕೊಟ್ಟು ರಿಟರ್ನ್ ಮಾಡಿದ್ರು. ಆದ್ರೆ ಅವರು ಅಂತಪ್ಪರಿ ಹೇಳ್ಕೊಳ್ಳೋ ಹಾಗೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಸೊ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲಕ್ಕಿಂತ ಅವರಿಗೆ ಜಾಸ್ತಿ ಇಂಜರ್ ಆಗಿದೆ, ಜಾಸ್ತಿ ಒಂದೇ ಒಂದು ಮ್ಯಾಚ್ ಆಡಿದ್ರು. ಆ ಒಂದು ಮ್ಯಾಚ್ ಅಲ್ಲಿ ಅವ್ರಿಗೆ ಗೊತ್ತಾಗಿದೆ ಅವರ ಪೇಸು ಅಷ್ಟೊಂದು ಪೇಸ್ ಇಲ್ಲ, ಆ ಒಂದು ಪೇಸು ಕಡಿಮೆ ಆಗಿದೆ. ಸೊ ಇವ್ರ ಮೇಲೆ ಆ ಒಂದು ಕಾನ್ಫಿಡೆನ್ಸ್ ಕಡಿಮೆ ಆಗಿದೆ. ಸೊ ಹ್ಯಾಪಿ ಇಲ್ಲ ಮ್ಯಾನೇಜ್ಮೆಂಟ್ ಆ ಒಂದು ರೀಸನ್ ಮೇಲೆ ಇವ್ರನ್ನ ಟ್ರೇಡ್ ಮಾಡೋಕೆ ರೆಡಿ ಆಗಿದ್ದಾರೆ. ಬಟ್ ಆಕ್ಚುಲಿ ಯಾವ ಟೀಮು ಎಷ್ಟು ಕೋಟಿಗೆ ಇಲ್ಲಿ ಟ್ರೇಡ್ ಮಾಡ್ತಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಏನೂ ಬಂದಿಲ್ಲ. ಇದು ಜಸ್ಟ್ ರಿಪೋರ್ಟ್ ಮಾತ್ರನೇ. ಮಯಾಂಕ್ ಯಾದವ್ ಆಲ್ ಸೆಟ್ IPL 2026 ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ. ಸೊ IPL ಫ್ಯಾನ್ಸ್, ನಿಮ್ಮ ಪ್ರಕಾರ ಇಫ್ ಸಪೋಸ್ ಮಯಾಂಕ್ ಯಾದವ್ ಟ್ರೇಡ್ ಆದರೆ ಯಾವ ಟೀಮ್ಗೆ ಹೋಗ್ಬೋದು? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಪ್ಲೇಯರ್ ಯಾರಪ್ಪ ಅಂದ್ರೆ, ಅದು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು, ಅಂದ್ರೆ ಒನ್ ಆಫ್ ದಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರು ನನ್ನದ್ರದೇನೋ ಅದು ವೆಂಕಟೇಶ್ ಅಯ್ಯರ್. ವೆಂಕಿಗೆ ಬರೋಬ್ಬರಿ ಮೆಗಾ ಆಕ್ಷನ್ ನಲ್ಲಿ 23.75 ಕೋಟಿ ಕೊಟ್ಟು ಇವ್ರನ್ನ ಮೆಗಾ ಆಕ್ಷನ್ ನಲ್ಲಿ ಬೈ ಮಾಡಿದ್ರು. ಆದ್ರೆ ಆ ಒಂದು ಪ್ರೈಸ್ ಗೆ ಇವರು ನ್ಯಾಯ ಮಾಡಿಲ್ಲ. ಇವರ ಬ್ಯಾಟ್ ಕಂಪ್ಲೀಟ್ಲಿ ಸೈಲೆಂಟ್ ಆಗಿದೆ. ಸೊ ಆ ಒಂದು ರೀಸನ್ ಮೇಲೆ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದರೆ ಇವ್ರನ್ನ ಟ್ರೇಡ್ ಮಾಡೋಕೆ. ಬಟ್ ಯಾವ ಟೀಮು ಇನ್ನೂ ಡಿಸೈಡ್ ಆಗಿಲ್ಲ. ಅದು ಏನೇ ಅಪ್ಡೇಟ್ ಬಂದ್ರು ನಾನು ಮುಂದೆ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಟೀಮ್ ಇಂದ ಇನ್ನೊಬ್ಬ ಪ್ಲೇಯರ್ ಅಲ್ಲ, ಕೋಚ್, ಅದು ಚಂದ್ರಕಾಂತ್ ಪಂಡಿತ್ ಸಹ ಔಟ್ ಆಗ್ತಾ ಇದ್ದಾರೆ ಗುರು. ಸೊ ಬಿಗ್ ರಿಪೋರ್ಟ್ ಬರ್ತಾ ಇದಾವೆ. ಸೊ ಇದೇ ರೀತಿಯಾಗಿ ಅಪ್ಡೇಟ್ ಬೇಕಂದ್ರೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಮತ್ತು ಇನ್ನೊಂದು ಇಲ್ಲಿ ರಿಪೋರ್ಟ್ ಸಜೆಸ್ಟ್ ಮಾಡ್ತಾ ಇದೆ, RCB ಮ್ಯಾನೇಜ್ಮೆಂಟ್ ವೆಂಕಟೇಶ್ ಅಯ್ಯರ್ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂತೇಳಿ. ಸೊ ಇಫ್ ಸಪೋಸ್ ವೆಂಕಟೇಶ್ ಅಯ್ಯರ್ RCB ಗೆ ಬಂದ್ರೆ ಆ ಒಂದು ನಂಬರ್ 3 ಪ್ಲೇಸ್ ಅಲ್ಲಿ ಪರ್ಫೆಕ್ಟ್ ಸೂಟ್ ಆಗ್ತಾರೆ. ಇಲ್ಲಿ ರಜಾತ್ ಪಾಡಿದರು ಮತ್ತು ವೆಂಕಟೇಶ್ ಅಯ್ಯರ್ ಇಬ್ರು ಕ್ಲೋಸ್ ಫ್ರೆಂಡ್ಸ್, ಒಂದೇ ಟೀಮ್ ಅಲ್ಲಿ ಆಡ್ತಾರೆ, ಮಧ್ಯ ಪರಸ್ಪರ ಇವರಿಬ್ರು ಆಡ್ತಾರೆ. ಸೊ ಡೆಫಿನೆಟ್ ಆಗಿ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ. ಬಟ್ RCB ಫ್ಯಾನ್ಸ್ ನೀವೇನಂತೀರಾ?
ವೆಂಕಟೇಶ್ ಅಯ್ಯರ್ಗೆ RCB ಮ್ಯಾನೇಜ್ಮೆಂಟ್ ಟ್ರೇಡ್ ಮಾಡಬೇಕಾ ಅಥವಾ ಬೇಡ? ಪ್ರತಿಯೊಬ್ಬ RCB ಫ್ಯಾನ್ಸ್ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ರಿಷಬ್ ಪಂತ್ ಅವರ ಬಗ್ಗೆ ಹ್ಯೂಜ್ ಅಪ್ಡೇಟ್ ಬರ್ತಿದೆ. ಇಲ್ಲಿ ಮ್ಯಾನೇಜ್ಮೆಂಟ್ ಇವರಿಗೆ ಅಂದ್ರೆ IPL 2025 ಮೆಗಾ ಆಕ್ಷನ್ ಅಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಆಗಿದ್ರು ರಿಷಬ್ ಪಂತ್ ಅವರು. ಆದ್ರೆ ಮ್ಯಾನೇಜ್ಮೆಂಟ್ ರಿಷಬ್ ಪಂತ್ ಅವರಿಗೆ ಇನ್ನೊಂದು ಚಾನ್ಸ್ ಕೊಡ್ತಾ ಇದ್ರೆ. ಅಂದ್ರೆ ನೆಕ್ಸ್ಟ್ IPL 2026 ಅಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡಿ ಆಮೇಲೆ ಡಿಸೈಡ್ ಮಾಡ್ತಿದ್ದೆ ಗುರು. ಸೊ ಆ ಒಂದು ರೀಸನ್ ಮೇಲೆ ರಿಷಬ್ ಪಂತ್ ಆಲ್ ಸೆಟ್ ನೆಕ್ಸ್ಟ್ ವರ್ಷ IPL 2026 ಅಲ್ಲಿ LSG ಪರ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೆ. ಸೊ ಮುಂದೆ ಗೊತ್ತಾಗುತ್ತೆ ಇವರ ಟ್ರೇಡ್ ಮಾಡ್ತಾರ ಅಥವಾ ಇಲ್ಲ ಅಂತೇಳಿ. ಆದ್ರೆ ಸದ್ಯದ ಮಟ್ಟಿಗೆ ರಿಷಬ್ ಪಂತ್ ಎಲ್ಲಿಗೆ ಹೋಗ್ತಾ ಇಲ್ಲ, LSG ಪರನೇ ಆಡ್ತಾರೆ. ಸೊ ಇದು ಸದ್ಯದ ಮಟ್ಟ ಇರುವಂತಹ ಅಪ್ಡೇಟ್ಸ್, ಟ್ರೇಡ್ ಅಪ್ಡೇಟ್ಸ್. ಸೊ ಇನ್ನು ಮುಂದೆ ಸಾಕಷ್ಟು ಅಪ್ಡೇಟ್ಸ್ ಬರ್ತವೆ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಾನು ಯಾವ್ದು ಟೈಮಲ್ಲಿ ಬೇಕಾದ್ರೂ ವಿಡಿಯೋ ಮಾಡಬಹುದು. ಇನ್ನೊಂದು ವೆರಿ ಇಂಪಾರ್ಟೆಂಟ್, ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತಿನ್ ಸೆಕೆಂಡ್ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಗುರು, ಹೋಗಿ ಬೇಗ ಜಾಯ್ನ್ ಆಗಿ. ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬ IPL ಫ್ಯಾನ್ಸ್ ಗೆ ಆನ್ಸರ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.